ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ಹಾಗೆ ಎಚ್ಚರಿಕೆಯ ಬೌಲಿಂಗ್ನಿಂದ ಟೀಂ ಇಂಡಿಯಾ ಐಸಿಸಿ ಟಿ20 ವಿಶ್ವಕಪ್ನ ತನ್ನ 2ನೇ ಸೂಪರ್ 8 ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವನ್ನು 72 ರನ್ಗಳಿಂದ ಸೋಲಿಸಿದೆ. ಇದಕ್ಕೂ ಮುಂಚೆ ನಡೆದ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿರೋ ಕಾರಣಕ್ಕೆ ಭಾರತಕ್ಕೆ ಈಗ ಸೆಮಿಫೈನಲ್ ಹಾದಿ ಬಹುತೇಕ ಮುಗಿದಿದ್ದು, ಅದಕ್ಕಾಗಿ ಲಾಸ್ಟ್ ಅಂದರೆ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಲೇಬೇಕಾಗಿದೆ. ಭಾರತ ಹಾಗೆ ವೆಸ್ಟ್ ಇಂಡೀಸ್ ನಡುವೆ ಗೆಲ್ಲೋ ತಂಡ ಸೂಪರ್ 8ನ ಗ್ರೂಪ್ 1ರಿಂದ ಸೆಮಿಫೈನಲ್ಗೆ ಇರುತ್ತೆ. ಈ ಸೋಲಿನೊಂದಿಗೆ ಜಿಂಬಾಬ್ವೆ ತಂಡ ಸೂಪರ್ 8 ಹಂತದಿಂದ ನಿರ್ಗಮಿಸಿದ್ರೆ ದಕ್ಷಿಣ ಆಫ್ರಿಕಾ ಸೆಮಿಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ. ಮಾರ್ಚ್ 1ರಂದು ಭಾರತ ಹಾಗೆ ವೆಸ್ಟ್ ಇಂಡೀಸ್ ನಡುವೆ ಪ್ರಮುಖ ಪಂದ್ಯ ನಡೆಯುತ್ತೆ. ಇದರಲ್ಲಿ ಗೆಲ್ಲೋ ತಂಡ ಸೆಮಿಫೈನಲ್ಗೆ ಎಂಟ್ರಿ ಪಡೆದುಕೊಳ್ಳುತ್ತೆ. ಹಾಗೇನಾದ್ರೂ ಮ್ಯಾಚ್ ಮಳೆಯಿಂದಾಗಿ ರದ್ದಾಗ್ಬಿಟ್ರೆ ನೆಟ್ ರನ್ ರೇಟ್ ಆಧಾರದಲ್ಲಿ ವೆಸ್ಟ್ ಇಂಡೀಸ್ ಸೆಮಿಫೈನಲ್ಗೆ ಹೋಗ್ಬಿಡುತ್ತೆ. ಚಿದಂಬರಂ ಸ್ಟೇಡಿಯಂನಲ್ಲಿ ಅಂದ್ರೆ ಚೆಪಾಕ್ನಲ್ಲಿ ಗುರುವಾರ ನಡೆದಂತ ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳು ಅಬ್ಬರದ ಆಟ ಆಡಿದ್ರು. ಸಿಕಂದರ್ ರಜಾ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು. ಆದರೆ ಇವರ ನಿರ್ಧಾರ ತಪ್ಪು ಅನ್ನೋ ಹಾಗೆ ಭಾರತದ ಬ್ಯಾಟ್ಸ್ಮನ್ಗಳು ಆಟ ಆಡಿದ್ರಿಂದ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 256 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಚೇಸಿಂಗ್ನಲ್ಲಿ ಜಿಂಬಾಬ್ವೆ ತಂಡಕ್ಕೆ ಚೇತರಿಸಿಕೊಳ್ಳೋದಕ್ಕೆ ಟೀಂ ಇಂಡಿಯಾ ಬಿಡಲಿಲ್ಲ. ಎಚ್ಚರಿಕೆಯ ಬೌಲಿಂಗ್ ದಾಳಿಯನ್ನ ಮಾಡಿದ್ರು. ಈ ಮೂಲಕ ಪಂದ್ಯವನ್ನ ಗೆದ್ದುಕೊಳ್ತು ಟೀಂ ಇಂಡಿಯಾ. ಈಗಾಗಲೇ ದಕ್ಷಿಣ ಆಫ್ರಿಕಾ 2 ಪಂದ್ಯ ಗೆದ್ದು ಅಗ್ರಸ್ಥಾನದಲ್ಲಿದೆ. ರನ್ ರೇಟ್ ಕೂಡ ಚೆನ್ನಾಗಿದೆ. ಹೀಗಾಗಿ ಜಿಂಬಾಬ್ವೆಯನ್ನ ಸೋಲಿಸಿದ್ರೆ ಅಥವಾ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದ ವಿಜೇತರಿಂದ ನೆಟ್ ರನ್ ರೇಟ್ ಅನ್ನ ಕಮ್ಮಿ ಮಾಡುವಷ್ಟು ದೊಡ್ಡ ಅಂತರದಿಂದ ಸೋಲದೇ ಇದ್ರೆ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿ ಆಫ್ರಿಕಾನೇ ಸೆಮಿಫೈನಲ್ಗೆ ತಲುಪುತ್ತೆ. ಹಾಗೆ ಭಾರತ ತಂಡ ಅಥವಾ ವೆಸ್ಟ್ ಇಂಡೀಸ್ ತಂಡ ಗೆದ್ರೂ ಭಾರಿ ಅಂತರದಲ್ಲಿ ಗೆದ್ದು ಆಫ್ರಿಕಾ ಜಿಂಬಾಬ್ವೆ ವಿರುದ್ಧ ಸೋತ್ರೆ ಮಾತ್ರ ಆಫ್ರಿಕಾ ಅಗ್ರಸ್ಥಾನದಿಂದ ಕೆಳಗಿಳಿಯುತ್ತೆ. ಭಾರತ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ಅಗ್ರಸ್ಥಾನಕ್ಕೆ ಇರೋದು ಕಷ್ಟ ಅಂತಾನೆ ಹೇಳಬಹುದು. ಸೊ ಮಾರ್ಚ್ 1ನೇ ತಾರೀಕು ನಡೆಯೋ ಪಂದ್ಯದ ಮೇಲೆ ಈಗ ಎಲ್ಲರ ಗಮನ ಇದೆ. ಇಲ್ಲಿ ಗೆದ್ದ ತಂಡ ಸೆಮಿಫೈನಲ್ಗೆ ನೇರವಾಗಿ ಹೋಗುತ್ತೆ. ಹೀಗಾಗಿ ಯಾವುದೇ ರನ್ ರೇಟ್ ಲೆಕ್ಕಕ್ಕೆ ಬರದೆ ಜಸ್ಟ್ ಗೆಲುವಿನ ಲೆಕ್ಕಾಚಾರ ಅಷ್ಟೇ ಈಗ ಮುಂದಿರೋದು. Subscribe to One India and never miss an update. Download the One India app now.